ಕಟೀಲು ಗಜರಾಜನ ಗತ್ತು ಗೊತ್ತೇ ನಿಮಗೆ? ಹಾಗಾದರೆ ಒಮ್ಮೆ ಈ ವಿಡಿಯೋವನ್ನು ವೀಕ್ಷಿಸಿರಿ. ಸರಸ್ವತಿ ಪ್ರಭಾದ ಮತ್ತೊಂದು ಯೂಟ್ಯೂಬ್ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ಕರಾವಳಿಯನ್ನು ಪರಶುರಾಮ ಸೃಷ್ಟಿ ಅನ್ನುತ್ತಾರೆ. ಪುರಾತನ ಕಾಲದಲ್ಲಿ ಕ್ಷತ್ರಿಯನ ನಾಶಕ್ಕಾಗಿ ಇಡೀ ಭೂಮಂಡಲವನ್ನು 24 ಸಲ ಸುತ್ತಿ ಎಲ್ಲ ಕ್ಷತ್ರಿಯ ರಾಜರನ್ನು ವಧೆ ಮಾಡಿ ಅವರೆಲ್ಲರ ವಿಶಾಲ ರಾಜ್ಯಗಳನ್ನು ವಶಪಡಿಸಿಕೊಂಡು ಪರಶುರಾಮರು ಏಕಚಕ್ರಾಧಿಪತಿಗಳಾದರು. ಇಷ್ಟೊಂದು ದೊಡ್ಡ ಭೂಮಿಯನ್ನು ಗೆದ್ದರೂ ಸಹ ಅಧಿಕಾರ, ಆಸ್ತಿ, ಸಂಪತ್ತಿನ ಮೇಲೆ ಯಾವುದೇ ವ್ಯಾಮೋಹ ಪಡದೆ ಕ್ಷತ್ರಿಯನನ್ನು ನಾಶಗೈದ ಪಾಪ ವಿಮೋಚನೆಗಾಗಿ ತಪಸ್ಸಿಗೆ ಹೊರಡಬೇಕೆಂದು ಹಿಂದು ಮುಂದು ನೋಡದೆ ತಾನು ಗೆದ್ದ ಸಂಪೂರ್ಣ ಭೂಮಿಯನ್ನು ಯೋಗ್ಯರಿಗೆ ದಾನ ಮಾಡಿಬಿಡುತ್ತಾರೆ. ಆ ನಂತರ ಅವರಿಗೆ ತಪಸ್ಸಿಗೆ ನಿಲ್ಲಲು ಹೊರಟಾಗ ತನ್ನೆಲ್ಲ ಭೂಮಿಯನ್ನು ಬೇರೆಯವರಿಗೆ ದಾನ ಮಾಡಿರುವುದು ಅರಿವಾಗುತ್ತದೆ. ದಾನ ಮಾಡಿದ ಭೂಮಿಯಲ್ಲಿ ತಪಸ್ಸಿಗೆ ನಿಲ್ಲುವುದು ಪಾಪವೆಂದು ಬಗೆದ ಪರಶುರಾಮರು ತಮ್ಮ ತಪಶ್ಶಕ್ತಿಯಿಂದ ತನ್ನದೇ ನೆಲವನ್ನು ಸಂಪಾದಿಸಲು ತನ್ನ ಪರಶುವನ್ನು ಸಮುದ್ರದೆಡೆಗೆ ಎಸೆಯುತ್ತಾರೆ. ಪರಶುರಾಮರ ಪರಶುವು ಹೋಗಿ ಬಿದ್ದಷ್ಟು ದೂರ ಸಮುದ್ರವು ಹಿಂದೆ ಸರಿದು ಆ ಜಾಗವೇ ವಾಸಯೋಗ್ಯ ಪ್ರದೇಶವಾಗುತ್ತದೆ. ಅಲ್ಲಿಯೇ ಅವರು ತಪಸ್ಸಿಗೆ ನಿಲ್ಲುತ್ತಾರೆ. ಆ ಕಾರಣದಿಂದ ಗೋವಾ ಸಹಿತ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕರಾವಳಿ ಪ್ರದೇಶವನ್ನು ಪರಶುರಾಮ ಸೃಷ್ಟಿ ಎಂದು ಕರೆಯುತ್ತಾರೆ. ಒಂದೆಡೆ ಅರಬ್ಬಿ ಸಮುದ್ರ, ಮತ್ತೊಂದೆಡೆ ಪಶ್ಚಿಮ ಘಟ್ಟಗಳ ಸೆರಗಿನ ಮಧ್ಯೆ ಇರುವ ಪರಶುರಾಮ ಸೃಷ್ಟಿಯನ್ನು ದೇವರು ನೆಲೆಸಿರುವ ಭೂಮಿ ಎಂದರೂ ತಪ್ಪಾಗಲಾರದು. ಗೋಕರ್ಣ, ಇಡಗುಂಜಿ, ಧಾರೇಶ್ವರ, ಮುರುಡೇಶ್ವರ, ಕೊಲ್ಲೂರು, ಆನೆಗುಡ್ಡೆ, ಕಮಲಶಿಲೆ, ಮಾರನಕಟ್ಟೆ, ಮಂದರ್ತಿ, ಉಡುಪಿ, ಧರ್ಮಸ್ಥಳ, ಮೂಲ್ಕಿ, ಮಂಗಳೂರು ಹೀಗೆ ಎಲ್ಲಿಗೆ ಹೋದರೂ ಅಲ್ಲಿ ಸಹಸ್ರಾರು ವರ್ಷಗಳಿಂದ ಒಂದಲ್ಲ ಒಂದು ಪ್ರಖ್ಯಾತ ದೇವರು ನೆಲೆಸಿರುವುದನ್ನು ಕಾಣಬಹುದು. ಅದರಲ್ಲಿಯೂ ಬಹುಪಾಲು ದೇವಿ ಕ್ಷೇತ್ರಗಳು. ಕೊಲ್ಲೂರು ಮೂಕಾಂಬಿಕೆ, ಕಮಲಶಿಲೆ, ಮಂದರ್ತಿ, ಮೂಲ್ಕಿ, ಬಪ್ಪನಾಡುಗಳಲ್ಲಿ ಅಭಯಪ್ರದ ಅದ್ದಕ್ಕಿ ದುರ್ಗಾಪರಮೇಶ್ವರಿ ದೇವಿ. ಈ ಸಾಲಿಗೆ ಸೇರುವ ಮತ್ತೊಬ್ಬಳು ದೇವಿಯೇ ಮೂಲ್ಕಿಯಿಂದ 12 ಕಿಲೋಮೀಟರ್ ದೂರದ ಕಟೀಲು ಕ್ಷೇತ್ರದಲ್ಲಿ ನಂದಿನಿ ದಳದ ಮೇಲೆ ನೆಲೆ ನಿಂತಿರುವ ಕಟೀಲು ದುರ್ಗಾಪರಮೇಶ್ವರಿ ದೇವಿ. ಸುತ್ತಲೂ ಹಚ್ಚ ಹಸುರಾದ ಪ್ರಕೃತಿ ಸೌಂದರ್ಯದ ಸವಿಯುತ್ತಾ ಕಟೀಲಿಗೆ ಬಂದು ತಲುಪುವುದರೊಳಗೆ ಪುಳಕಿತರಾಗುತ್ತೇವೆ. ಕಟೀಲು ಕ್ಷೇತ್ರದ ಅನ್ನದಾನ ಹಾಗೂ ವಿದ್ಯಾದಾನಕ್ಕೆ ಪ್ರಸಿದ್ಧಿ ಪಡೆದಿದೆ. ಕರಾವಳಿಯ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನ ಕಲೆಯ ಪ್ರಚಾರದಲ್ಲಿಯೂ ಅತ್ಯಮೂಲ್ಯವಾದ ಸೇವೆ ಸಲ್ಲಿಸುತ್ತಿದೆ. ಕಟೀಲು ಕ್ಷೇತ್ರದ ವತಿಯಿಂದ ನಡೆಸಲ್ಪಡುವ 6 ಯಕ್ಷಗಾನ ಮೇಳಗಳು ಪ್ರತಿ ವರ್ಷ ಹರಕೆಯ ಬಯಲಾಟವನ್ನು ನಡೆಸುತ್ತವೆ. ಕಟೀಲಿಗೆ ಮಳೆಗಾಲದಲ್ಲಿ ಭೇಟಿ ಕೊಟ್ಟರಂತೂ ನಂದಿನಿ ನದಿಯ ಘರ್ಜನೆ ಆಲಿಸುತ್ತಾ ನದಿಯ ಒಂದು ಪಾರ್ಶ್ವದಲ್ಲಿರುವ ಸೇತುವೆ ಮೇಲೆಯೇ ಹಾದು ದುರ್ಗಾಪರಮೇಶ್ವರಿಯ ಸನ್ನಿಧಿಗೆ ತಲುಪುವಾಗ ಧನ್ಯತೆಯ ಭಾವವನ್ನು ಅನುಭವಿಸುತ್ತೇವೆ. ಕೆಳಗೆ ಬೋರ್ಗೆರೆದು ಹರಿಯುತ್ತಿರುವ ಕೆಲವು ಹನಿಗಳು ನಮ್ಮ ಮೇಲೆಯೇ ಬಿದ್ದು ನಮ್ಮನ್ನು ಪಾವನಗೊಳಿಸುವ ಆ ಅನುಭವವನ್ನು ಅನುಭವಿಸಿದವರೇ ಧನ್ಯರು. ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಗಂಜಿ ಊಟ, ಆನಂತರ ಕ್ಷೇತ್ರಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೂ 2 ಸಾರಿ ಅನ್ನಸಂತರ್ಪಣೆಯ ವ್ಯವಸ್ಥೆ ಇದೆ. ನಾವು ಇತ್ತೀಚೆಗೆ ಮೂಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ದೆವು. ಅಲ್ಲಿ ನಾವು ದೇವರಿಗೆ ಹೂವಿನ ಪೂಜೆ ಸೇವೆ ಮಾಡಿಸಿದ್ದರಿಂದ ಸಂಜೆಗೂ ಇರಬೇಕಾದ ಅನಿವಾರ್ಯತೆ ಬಂತು. ಸರಿ, ಕಟೀಲು ಕ್ಷೇತ್ರದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿಗೆ ಭೇಟಿ ಕೊಡುವ ನಿರ್ಧಾರ ಮಾಡಿದೆವು. ಮೂಲ್ಕಿಯಲ್ಲಿ ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ಅಲ್ಲಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಕಟೀಲಿನತ್ತ ಹೊರಟೆವು. ಕಾರಿನಲ್ಲಿ ಮೂಲ್ಕಿಯಿಂದ 15 ನಿಮಿಷದೊಳಗೆ ಅಲ್ಲಿಗೆ ಹೋಗಿ ತಲುಪಿದೆವು. ನಿಜಕ್ಕೂ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರ ದೇವಾಲಯವು ನಂದಿನಿ ನದಿಯ ಮಧ್ಯದಲ್ಲಿರುವ ದೀಪದಂತಹ ಪ್ರದೇಶದಲ್ಲಿದೆ. 2 ಕಡೆ ಕವಲೊಡೆದು ಶ್ರೀ ದುರ್ಗಾಪರಮೇಶ್ವರಿ ದೇವಿಯನ್ನು ಪ್ರೋಕ್ಷಿಸಲು ತವಕಿಸುವ ನಂದಿನಿ ನದಿಯ ತವಕ ಕಣ್ಣುಗಳಿಗೆ ಹಬ್ಬ. ಮಳೆಗಾಲದಲ್ಲಿ ನೀರಿನಿಂದ ಬೋರ್ಗರೆಯುವ ನಂದಿನಿ ನದಿಯು ತನ್ನೊಡಲಿನ ಜಲರಾಶಿಯನ್ನು ಹಿಂಗಿಸಿಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಳು. ಆದರೂ ಭಕ್ತರ ಸಂಖ್ಯೆ ಏನೂ ಕಡಿಮೆ ಇರಲಿಲ್ಲ. ನಾವು ದೇವಿಯ ದರ್ಶನಗೈದು ಸೇವಾ ಪ್ರಸಾದ ಸ್ವೀಕರಿಸಿ ಹೊರಬಂದಾಗ ಗೋಶಾಲೆ, ಆನೆಲಾಯದತ್ತ ಹೋಗುವ ಮನ ಬಂದು ಅತ್ತ ಹೊರಟೆವು. ಅಲ್ಲಿಯೇ ಒಂದೆಡೆ ನದಿಗೆ ಇಳಿದು ನಂದಿನಿಯ ತೀರ್ಥ ಪ್ರೋಕ್ಷಣೆಗೆ ಅವಕಾಶ ಇತ್ತು.
ಆ ತೀರ್ಥವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡು ಅದರೊಳಗಿದ್ದು ಕ್ಷಣ ಮಾತ್ರವೂ ವಿಶ್ರಾಂತಿ ಬಯಸದೆ ಚಲಿಸುತ್ತಿರುವ ಸಣ್ಣ ಸಣ್ಣ ಮೀಡುಗಳನ್ನು ಅಭಿನಂದಿಸಿ ಪುನಃ ನಂದಿನಿ ನದಿಯ ಮತ್ತೊಂದು ಕವಲಿಗೆ ಕಟ್ಟಿದ ಸೇತುವೆ ಮೇಲೆ ಹಾದು ಆ ಕಡೆ ಹೋದವು. ಅಲ್ಲಿ ಆನೆ ಲಾಯದೊಳಗೆ ಕಟ್ಟಿದ್ದ ಗಜರಾಜನ ಗತ್ತನ್ನು ನೋಡಿ ನಿಜಕ್ಕೂ ಪ್ರಭಾವಿತರಾದೆವು. ಅವನನ್ನು ನೋಡಲು ಆನೆ ಲಾಯದ ಗೇಟಿನ ಸುತ್ತಲೂ 20ರಿಂದ 30 ಜನ ನಿಂತಿದ್ದರು. ಆದರೆ ಆತನಿಗೆ ಅವರೆಡೆ ಕಿಂಚಿತ್ತೂ ಗಮನವಿರಲಿಲ್ಲ. ಬೇಕೋ ಬೇಡವೋ ಅಂತ ಆಗೊಮ್ಮೆ ಈಗೊಮ್ಮೆ ಆತನಿಗೆ ತಿನ್ನಲು ಹಾಕಿದ ಹಸಿರು ಮೇವನ್ನು ತಿನ್ನುತ್ತಾ ತನ್ನ ಸೊಂಡಿಲಿನಿಂದ ಸೂಸು ಎಂದು ತನ್ನ ಮೈಯಿಡೀ ಗಾಳಿ ಹಾಕಿಕೊಳ್ಳುತ್ತಾ ಸೊಂಡಿಲಿಗೆ ಸುಸ್ತಾದಾಗ ಅಲ್ಲಿದ್ದ ಕಬ್ಬಿಣದ ಸರಳಿನ ಮೇಲೆ ಕೆಲ ಕಾಲ ಸೊಂಡಿಲನ್ನು ಇಟ್ಟು ತನ್ನ ಶ್ರಮವನ್ನು ಪರಿಹರಿಸಿಕೊಳ್ಳುತ್ತಾ ತನ್ನಷ್ಟಕ್ಕೆ ತಾನೇ ರಾಜ ಎನ್ನುವಂತಿದ್ದ. ಆತನಿಗೆ ಸುತ್ತಲೂ ಗಮನವಿರಲಿಲ್ಲ. ಆತನ ಗತ್ತನ್ನು ನೋಡಿ ನಿಜಕ್ಕೂ ನಾವೆಲ್ಲರೂ ಚಕಿತರಾದೆವು. ಯಾಕೆಂದರೆ ನಾವು ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಗಜರಾಜನನ್ನು ಭೇಟಿಯಾಗಿ ಹಣ ಕೊಟ್ಟು ಬಂದಿದ್ದಿದೆ. ಲಾಯ ಪ್ರಾಣಿ ಸಂಗ್ರಹಾಲಯದಲ್ಲಿದ್ದ ಆನೆಗಳನ್ನು ಕೊಂಡು ಬಂದಿದ್ದಿದೆ. ಮನುಷ್ಯರು ಬರುತ್ತಿದ್ದಂತೆ ಅವುಗಳ ದೃಷ್ಟಿಯೂ ಸೊಂಡಿಲೆತ್ತಿ ಆಶೀರ್ವಾದ ಮಾಡುವುದನ್ನು ಕಂಡಿದ್ದಿದೆ. ಆದರೆ ಕಟೀಲಿನ ಗಜರಾಜ ಅಂತ ಯಾವುದೇ ಉಸಾಬರಿಗೆ ಹೋಗದೆ ತನ್ನ ಪ್ರಶಾಂತದಲ್ಲಿಯೇ ಮಗ್ನನಾಗಿದ್ದ. ಅದನ್ನು ನಿಮಗೂ ತೋರಿಸಬೇಕೆಂದು ನನ್ನ ಮಗಳು ಚಿತ್ರೀಕರಿಸಿ ತಂದಿದ್ದಾಳೆ, ನೋಡಿರಿ. ಗಜರಾಜನ ಈ ಗತ್ತು ನಿಮಗೂ ಪ್ರಿಯವೆನಿಸಿದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿರಿ. ನೀವು ಒಮ್ಮೆ ಕಟೀಲಿಗೆ ಹೋಗಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಮಹಾಕೃಪೆಗೈದು ಅಲ್ಲಿನ ಪ್ರಕೃತಿ ಸೌಂದರ್ಯದಲ್ಲಿ ಮಿಂದು ಬನ್ನಿರೆಂದು ಆಮಂತ್ರಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.